ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಕುಕ್ಕಿಂಗ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ತುಂಬ ಈಸಿಯಾಗಿ ಮಾಡೋದು. ಇದು ಬಂದ್ಬಿಟ್ಟು ಹಸಿ ಟೊಮಾಟೊ ಬರುತ್ತಲ್ವ, ಸೊ ಹಸಿ ಟೊಮಾಟೊ ಚಟ್ನಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಟೊಮಾಟೊ ಚಟ್ನಿಯನ್ನು ಅತಿ ಸುಲಭವಾಗಿ ಮನೆಯಲ್ಲಿ ಮಾಡ್ಕೋಬಹುದು. ಈ ಚಟ್ನಿ ಅಥವಾ ಖಾರ ಮಾಡೋದಕ್ಕೆ ನಮಗೆ ಮೊದಲಿಗೆ ಹಸಿ ಟೊಮಾಟೊ ಬೇಕೇ ಬೇಕು, ಹಾಗೆ ಹಸಿ ಮೆಣಸಿನಕಾಯಿ ಬೇಕೇ ಬೇಕು, ಹಾಗೆ ಬಿಳಿ ಎಳ್ಳು ತಗೊಂಡಿದ್ದೀನಿ ನಾನು. ಮೊದಲಿಗೆ ಇಲ್ಲಿ ನಾನು ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಒಂದು ಹಂಚನ್ನು ಇಟ್ಕೊಂಡಿದ್ದೀನಿ. ಸೊ ಆ ಹಂಚು ಬಿಸಿ ಆಗಬೇಕು, ಚೆನ್ನಾಗಿ ಕಾಯ್ದಿದೆಯಾ ನೋಡಬೇಕು. ಚೆನ್ನಾಗಿ ಕಾಯ್ದಿದ್ದಾದಮೇಲೆ ಬಿಳಿ ಎಳ್ಳನ್ನು ಕ್ಲೀನ್ ಮಾಡಿಕೊಂಡು ಆ ಹಂಚಿನ ಮೇಲೆ ಹಾಕ್ಕೊಂಡಿದ್ದೀನಿ. ಸಣ್ಣ ಉರಿಯಲ್ಲಿ ಅಂದರೆ ಸ್ಲಿಮ್ಮಲ್ಲಿ ಇಟ್ಕೊಂಡು ಬಿಳಿ ಎಳ್ಳನ್ನು ನೀಟಾಗಿ ನಿಧಾನವಾಗಿ ಬಿಸಿ ಮಾಡ್ಕೋಬೇಕು. ಈ ಎಳ್ಳನ್ನ ಬಿಸಿ ಮಾಡ್ಕೋಬೇಕಾದ್ರೆ ಕಡಿಮೆ ಉರಿಯಲ್ಲಿ ಇಟ್ಕೊಂಡೇ ಬಿಸಿ ಮಾಡಬೇಕು. ಹಾಗೆ ಬಿಸಿ ಮಾಡುವಾಗ ಮಿಡ್ಲಲ್ಲಿ ಈ ಥರ ಮಧ್ಯದಲ್ಲಿ ಕೈ ಆಡಿಸ್ತಾ ಇರಬೇಕು. ಹಾಗೆ ಮಾಡ್ತಾ ಇದ್ರೆ ಎಳ್ಳು ಬ್ಲ್ಯಾಕ್ ಆಗುತ್ತಲ್ವ, ಸೊ ಆ ಥರ ಆಗೋದು ತಪ್ಪುತ್ತೆ. ಈ ಎಳ್ಳು ಬಿಸಿ ಮಾಡಕ್ಕೆ ಇಟ್ಟಿರುವಂತಹ ಎಳ್ಳು ಬ್ಲ್ಯಾಕ್ ಆಗದೆ ರೆಡ್ ಆಗಬೇಕು. ಸೊ ಆ ಥರ ನಾವು ಮೀಡಿಯಂ ಫ್ಲೇಮಲ್ಲಿ ಇಲ್ಲದೆ ಸ್ಲಿಮ್ಮಲ್ಲಿನೇ ಅಂದರೆ ಸಣ್ಣ ಉರಿನಲ್ಲೇ ಬಿಸಿ ಮಾಡ್ಕೋಬೇಕು. ಇಲ್ಲಿ ನೋಡಿ, ಈಗ ಎಳ್ಳೆಲ್ಲ ಬಿಸಿ ಆಗಿದೆ. ಸೊ ಈಗ ನಾನು ಹಂಚಿಂದ ತೆಗೆದುಕೊತಾ ಇದ್ದೀನಿ. ಸೊ ಆ ಹಂಚಿಗೆ ನಾನು ಮೊದಲಿಗೆ ಕಟ್ ಮಾಡಿ ಇಟ್ಕೊಂಡಂತಹ ಹಸಿ ಟೊಮಾಟೋನ ಹಾಕೊತಾ ಇದ್ದೀನಿ. ಇದು ಕೂಡ ಅಷ್ಟೇ ಸ್ಲಿಮ್ಮಲ್ಲಿನೇ ಇಟ್ಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ನಮ್ಮ ಕಡೆ ಭಾಷೆಯಲ್ಲಾದರೆ ಹುರಿಯೋದು ಅಂತೀವಿ, ಸೊ ನೀವೇನಂತೀರೋ ಗೊತ್ತಿಲ್ಲ. ಸೊ ಚೆನ್ನಾಗಿ ಈ ಥರ ಬಿಸಿ ಅಂದರೆ ಹುರ್ಕೋಬೇಕು ಚೆನ್ನಾಗಿ, ಅಂದರೆ ನೀಟಾಗಿ ಫುಲ್ಲು ಇದ್ರ ಕಲರೇ ಚೇಂಜ್ ಆಗಬೇಕು. ಹಸಿ ಟೊಮೆಟೊ ಕಲರ್ ಚೇಂಜ್ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಂಡ್ರೆ ಆ ಟೇಸ್ಟ್ ಅಂದರೆ ಚಟ್ನಿ ಟೇಸ್ಟು ಸೂಪರಾಗಿ ಬರುತ್ತೆ. ಈ ಚಟ್ನಿನ ನಾವು ಅನ್ನಕ್ಕೆ ಮತ್ತು ಚಪಾತಿಗೆ, ರೋಟಿಗೆ ಆ ಥರ ಯೂಸ್ ಮಾಡಿಕೊಂಡು ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಮತ್ತು ಇದನ್ನ ತುಂಬ ಈಸಿಯಾಗಿ ಕೂಡ ಮನೆಯಲ್ಲಿ ಮಾಡ್ಕೋಬೋದು. ಅದು ಹೇಗೆ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ನೋಡಿ. ಹಾಗೆ ಈ ವಿಡಿಯೋನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋನು ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಲೈಕ್ ಕೊಡೋದನ್ನು ಮರೆಯಬೇಡಿ. ನೋಡ್ತಾ ಇರ್ಬೋದು, ಈ ಥರ ಹಸಿ ಟೊಮಾಟೋನ ಹಂಚ ಮೇಲೆ ಸ್ವಲ್ಪ ಅಂದರೆ ಸಣ್ಣ ಉರಿನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಚೆನ್ನಾಗಿ ಅಂದರೆ ಚೆನ್ನಾಗಿ ಕಾಯಬೇಕು. ಆ ಹಸಿ ಟೊಮಾಟೊ ಕಲರೇ ಚೇಂಜ್ ಆಗಬೇಕು. ಆ ಥರ ಸಣ್ಣ ಉರಿನಲ್ಲಿ ಸ್ವಲ್ಪ ಟೈಮ್ ತಗೊಂಡು ನಿಧಾನವಾಗಿ ಹುರ್ಕೋಬೇಕು ಈ ಥರ ಟೊಮಾಟೊಗಳನ್ನು. ಈ ಥರ ಟೊಮಾಟೊ ಹುರ್ಕೊಂಡ್ಮೇಲೆ ಟೊಮಾಟೊ ಕಲರ್ ಕೂಡ ತುಂಬ ಚೇಂಜ್ ಆಗುತ್ತೆ. ಸೊ ಈ ಕಲರ್ಗೆ ಬರುತ್ತೆ. ಸೊ ಆವಾಗ ನಾವು ಟೊಮಾಟೊಗಳನ್ನು ಹಂಚಿಂದ ತೆಗೆದುಕೋಬೇಕು. ನೋಡ್ತಾ ಇರ್ಬೋದು, ನಾನು ಟೊಮಾಟೋನ ಹಂಚಿಂದ ತೆಗೆದು ಒಂದು ಪ್ಲೇಟ್ಗೆ ಹಾಕೊಂಡಿದ್ದೀನಿ. ಸೊ ಟೊಮಾಟೋನ ಹಂಚಿಂದ ತೆಗೆದ್ಮೇಲೆ ಮತ್ತೆ ಅದೇ ಹಂಚಿಗೆ ಮೆಣಸಿನ್ಕಾಯಿ ಅಂದರೆ ರುಚಿಗೆ ತಕ್ಕಷ್ಟು ಮೆಣಸಿನ್ಕಾಯಿಗಳನ್ನು, ಅಂದರೆ ಒಬ್ಬೊಬ್ಬರು ಮನೇಲಿ ಖಾರ ಜಾಸ್ತಿ ತಿಂತಾರೆ, ಇನ್ನು ಒಬ್ಬೊಬ್ಬರು ಮನೇಲಿ ಖಾರನ ಕಡಿಮೆ ತಿಂತಾರೆ. ಸೊ ನಿಮ್ಮ ಮನೆಯಲ್ಲಿ ಎಷ್ಟು ಖಾರ ಬೇಕು ಅಷ್ಟು ರುಚಿಗೆ ತಕ್ಕಷ್ಟು ಮೆಣಸಿನ್ಕಾಯಿನ ಸ್ವಲ್ಪ ಆಯಿಲ್ ಅಂದರೆ ಎಣ್ಣೆ, ಅಡುಗೆ ಎಣ್ಣೆನ ಹಾಕೊಂಡು ಮತ್ತೆ ಚೆನ್ನಾಗಿ ಅದೇ ಹಂಚಿನಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಂಡಿರುವಂತಹ ಮೆಣಸಿನಕಾಯಿಗಳನ್ನು ತೆಗೆದ್ಬಿಟ್ಟು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ಹುರ್ಕೊಂಡಿರುವಂತಹ ಹಸಿ ಟೊಮಾಟೊ ಮತ್ತು ಹಸಿ ಮೆಣಸಿನಕಾಯಿ ಎರಡನ್ನು ತಣ್ಣಗಾಗಲು ಸ್ವಲ್ಪ ಹೊತ್ತು ಬಿಡಬೇಕು. ಅದೆರಡು ತಣ್ಣಗಾಗಿದ ಮೇಲೆ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಅಂದರೆ ಆ ಮಿಕ್ಸಿ ಜಾರ್ಗೆ ಮೊದಲೇ ಹುರಿದಿಟ್ಕೊಂಡಂತಹ ಬಿಳಿ ಎಳ್ಳು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಜೀರಿಗೆನ ಎರಡನ್ನು ಆ ಮಿಕ್ಸಿ ಜಾರ್ನಲ್ಲಿ ಹಾಕೊಳ್ಳಿ. ಅದಾದ ಮೇಲೆ ಮೊದಲೇ ಬಿಸಿ ಮಾಡಿಟ್ಟಂತಹ ಅಂದರೆ ಹುರಿದುಕೊಂಡಂತಹ ಹಸಿ ಟೊಮಾಟೊ ಹಾಗೆ ಹಸಿ ಮೆಣಸಿನಕಾಯಿ ಎರಡನ್ನು ಆ ಮಿಕ್ಸಿ ಜಾರ್ನಲ್ಲಿ ಹಾಕೋಬೇಕು. ಇದಾದ್ಮೇಲೆ ನೀಟಾಗಿ ಗ್ರೈಂಡ್ ಮಾಡಿದ್ರೆ ಹಸಿ ಟೊಮಾಟೊ ಖಾರ ಅಥವಾ ಚಟ್ನಿ ಅಂತಾನೆ ಹೇಳ್ಬೋದು. ಆ ಖಾರ ಚಟ್ನಿ ರೆಡಿ ಆಗಿರುತ್ತೆ. ನೋಡ್ಬೋದು ಈ ತರವಾಗಿ ಇರುತ್ತೆ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.